ಸರ್ಕಾರಿ ನೌಕರರ ಡ್ರೆಸ್ ಕೋಡ್ ಆದೇಶವನ್ನ ನಾವು ಸ್ವಾಗತಿಸುತ್ತೇವೆ. ದೇವನಹಳ್ಳಿಯಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಷಡಾಕ್ಷರಿ ಹೇಳಿಕೆ. ಈ ಆದೇಶ 2012ರಿಂದಲೂ ಇದೆ. ಇದೇನೂ ಹೊಸ ಆದೇಶವಲ್ಲ. ಎಲ್ಲಾ ಸರ್ಕಾರಿ ನೌಕರರಿಗೂ ಗೊತ್ತು, ಒಂದು ಡ್ರೆಸ್ ಕೋಡ್ ಅನ್ನೋದು ಇರುತ್ತೆ. ಸರ್ಕಾರಕ್ಕೆ ಸಾರ್ವಜನಿಕರಿಗೆ ಅಗೌರವ ತೋರಬಾರದು ಅಂತ ಆದೇಶ ಇತ್ತು. ಬರ್ಮೋಡಾ ಹರಿದಿರುವ ಜೀನ್ಸ್ ಹಾಕಿಕೊಂಡು ಆಫೀಸ್ಗೆ ಬರೋದಕ್ಕೆ ನನ್ನ ವಿರೋಧವಿದೆ. ಒಬ್ಬ ಟೀಚರ್ ಇರ್ತಾರೆ, ಅವರೇ ಅಸಭ್ಯ ಡ್ರೆಸ್ ಹಾಕಿದ್ರೆ ಏನ್ ಸಂದೇಶ ಕೊಡ್ತಾರೆ? ಈಗ ಚೂಡಿದಾರ್ ಅಥವಾ ಸಾರಿ ಹಾಕಬಹುದಾ ಎಂಬ ಚರ್ಚೆ ಬರುತ್ತೆ. ಇದರಲ್ಲಿ ಯಾವುದು ಉತ್ತಮ ಅನ್ನೋದು ಒಂದು ಚರ್ಚೆ ಅಷ್ಟೇ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತದ ಬಳಿ ಹೇಳಿಕೆ. ಮಹಿಳಾ ನೌಕರಿಗೆ ಋತುಚಕ್ರ ವಜೆಯನ್ನು ಜಾರಿ ಮಾಡಿಸಿದಂತಹ ನಾಯಕರು, ರಾಜ್ಯ ಕಂಡಂತಹ ಶ್ರೇಷ್ಠ ನಾಯಕರು, ಸಾಧಿಸಿ ತಿರುತ್ತೇನೆ ಎಂಬ ಸದೃಢ ಸಂಕಲ್ಪವನ್ನು ಹೊಂದಿರುವಂತಹ ಜನತಂತ್ರ ಮಲ್ಲ ಹಾಗೂ ನಾಡು ಕಂಡಂತಹ ಶ್ರೇಷ್ಠ ನಾಯಕರ ಸಾಲಿನಲ್ಲಿ ನಿಲ್ಲುವಂತಹ ನಿಮ್ಮ ನೆಚ್ಚಿನ ನಾಯಕರಾದಂತಹ ಶ್ರೀ ಷಡಕ್ಷರವರ ಅಮೃತ ಹಸ್ತದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಸಂತೋಷವಾಗಿ ಪ್ರೀತಿಯಿಂದ ಉದ್ಘಾಟನೆ ನಡೀತಾ ಇದೆ. ಅದರಿಂದ ಎಲ್ಲರಿಗೂ ಸಹ ಹೃದಯಪೂರ್ವಕವಾಗಿ ಒಂದು ಕಾರ್ಯಕ್ರಮಕ್ಕೆ ಆರ್ಥಿಕವಾಗಿ ಮತ್ತೊಮ್ಮೆ ಡ್ರೆಸ್ ಕೋಡ್ ಅನ್ನೋ ಆದೇಶ 2017ರಿಂದ ಇದೆ. ಅದೇನು ಹೊಸ ಆದೇಶ ಅಲ್ಲ. ಕೆಲವರೆಲ್ಲ ಹರಿದಿರೋ ಜೀನ್ಸ್ ಹಾಕೊಂಡ್ಬರ್ಬಾರ್ದು ಅದಂತ ಏನೋ ಪೇಪರ್ ನೋಡಿದೆ, ಅದಲ್ಲ. ಯಾವುದೇ ಸರ್ಕಾರಿ ನೌಕರಾದ್ರೂ ಕೂಡ ಒಂದು ಕಾಂಡಕ್ಟ್ ರೂಲ್ಸ್ ಅಂತ ಇರುತ್ತೆ. ಆ ಕಾಂಡಕ್ಟ್ ರೂಲ್ಸ್ ಒಳಗೆ ಏನಂತ ಹೇಳಿದ್ರೆ, ಸರ್ಕಾರ ಇಲಾಖೆಗೆ ಮತ್ತೆ ಸಾರ್ವಜನಿಕರಿಗೆ ಗೌರವ ತರುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಧರಿಸಬೇಕು ಅಂತ ಅದ್ರ ಅರ್ಥ ಅಷ್ಟೇನೆ. ಈಗ ಯಾವ್ದಾವ್ ಡ್ರೆಸ್ ಅಲ್ಲಿ ಈಗ ಬರ್ಮಡ ಹಾಕೊಂಡ್ ಬಂದ್ಬಿಟ್ರೆ ಆಫೀಸ್ಗೆ, ಔಟ್ಸೈಡ್ ಮನೇಲಿ ಸರಿ, ಆ ತರದ ಒಂದು ರೂಲ್ಸ್ ಅಷ್ಟೇ. ಅಂದ್ರೆ ಯಾರಿಗೂ ಕೂಡ ಅಗೌರವ ಆಗದ ರೀತಿಯಲ್ಲಿ, ಯಾರಿಗೂ ಕೂಡ ನೋವಾಗದ ರೀತಿಯಲ್ಲಿ, ಮತ್ತೆ ಇಲಾಖೆ ಮತ್ತೆ ಸರ್ಕಾರದ ಗೌರವ ಹೆಚ್ಚಿಸುವ ರೀತಿಯಲ್ಲಿ ಸಭ್ಯ ತರದ ಉಡುಗೆಗಳನ್ನ ಮಾತ್ರ ಧರಿಸಬೇಕು ಅನ್ನುವಂತ ಕಾನೂನು ಹಿಂದೆ ಇತ್ತು. ಬಟ್ ಅದನ್ನ ಮತ್ತೊಮ್ಮೆ ನೆನಪಿಸುವಂತ ಕೆಲಸ ಆಗಿದೆ. ಅದು ಮೊದಲಿಂದ ಇರುವಂತ ಆದೇಶ ಅನ್ನುವಂಥದ್ದು ತಮ್ಮ ಗಮನಕ್ಕೆ ಖಂಡಿತ ರೀ, ನಾವು ಸ್ವಾಗತ ಮಾಡ್ಲೇಬೇಕು. ಬರ್ಮಾಡ ಹಾಕೊಂಡು ಹರಿದಿರೋ ಜೀನ್ಸ್ ಹಾಕೊಂಡು ಟಿ ಶರ್ಟ್ ಹಾಕೊಂಡು ಆಫೀಸಿಗೆ ಬರೋದಕ್ಕೆ ನಮ್ ವಿರೋಧ ಇದೆ. ಒಬ್ಬ ಟೀಚರ್ ಇರ್ತಾರೆ, ಆತರ ಬಂದ್ರೆ ಮಕ್ಳಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಇಲ್ಲಿ ಮಲ್ಟಿ ಆಂಗಲ್ ಅಲ್ಲಿ ವರ್ಕ್ ಮಾಡುವಂತ ಇಲಾಖೆಗಳು, ಹಾಗಾಗಿ ಖಂಡಿತ ಸ್ವಾಗತಿಸ್ತೀನಿ. ಅದು ಮೊದ್ಲಿಂದ ಕೂಡ ಇರುವಂತ ವಿಷಯ, ಅದ್ರಲ್ಲೇನು ವಿಶೇಷತೆ ಇಲ್ಲ. ಈಗ ಕೆಲವು ಚೂಡಿದಾರ್ ಹಾಕ್ಬೇಕಾ ಸ್ಯಾರಿ ಹಾಕ್ಬೇಕಂತ ಒಂದು ಚರ್ಚೆ ಬರ್ತದೆ, ಅದ್ರಲ್ಲೂ ಕೂಡ ಸಭ್ಯ ಅಂತ ಅಷ್ಟೇ. ಹಾಗಾಗಿ ಅದೇನಿದಿಲ್ಲ. ಸೊ ಸ್ಪೆಸಿಫಿಕ್ ಆಗಿ ಡ್ರೆಸ್ ಕೋಡ್ ಇಲ್ಲ, ಬಟ್ ಯಾರಿಗೂ ಕೂಡ ಅಗೌರವ ತರದಂತೆ ಸಭ್ಯ ತರದ ಉಡುಗೆಗಳನ್ನ ಮಹಿಳಾ ಮತ್ತೆ ಪುರುಷ ನೌಕರು ಧರಿಸಬೇಕು ಅನ್ನುವಂಥದ್ದು